ಬೀಜ ಮತ್ತು ಗೊಬ್ಬರ ಮಾರಾಟಗಾರರಿಗೆ ಎಚ್ಚರಿಕೆ. ರಾಜಶೇಖರ್ ಅನಗೌಡರ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದೆ. ವ್ಯಾಪ್ತಿಯಲ್ಲಿ ಬರುವ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಸಿರು ಕಾಳಿನ ಬೀಜ ಮತ್ತು ಶೇಂಗಾ ಬೀಜ, ಭತ್ತ ಬೆಳೆಯುವ ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಮಾಡಲಾಗಿದೆ. ಉತ್ತಮ ಮಳೆ ಪ್ರಾರಂಭವಾಗಿದೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಅನಗೌಡರ್ ಅವರು ತಿಳಿಸಿದ್ದಾರೆ. ರೈತರಿಗೆ ಮುಂಗಾರಿಗೆ ಬೇಕಾಗುವ ಎಲ್ಲ ಬೀಜಗಳನ್ನು ವಿತರಿಸಲು ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದರು. ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಮಾರಾಟ ಮಾಡಬೇಕು. ಒಂದು ವೇಳೆ ಯಾರಾದರೂ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ದು ಕಂಡು ಬಂದರೆ ಅಂತಹ ಅಂಗಡಿ ಹಾಗೂ ಸರ್ಕಾರಿ ಸಂಘದ ಲೈಸೆನ್ಸ್ಗಳನ್ನು ರದ್ದು ಮಾಡಲಾಗುವುದು, ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಧಾರವಾಡ ತಾಲೂಕಿನಲ್ಲಿ ಉತ್ತಮವಾದಂಥ ಮಳೆಯಾಗಿದೆ. ಉತ್ತಮವಾದಂಥ ಮಳೆಯಿಂದಾಗಿ ಎಲ್ಲ ರೈತ ಬಾಂಧವರು ಬಿತ್ತನೆ ಬಹುತೇಕ ಒಂದು ಪೂರ್ಣಗೊಳಿಸುವ ಹಂತದಲ್ಲಿದ್ದಾರೆ. ನಮ್ಮ ಧಾರವಾಡ ತಾಲೂಕಿನಲ್ಲಿ ಧಾರವಾಡ ಹೋಬಳಿಯಲ್ಲಿ ಈ ತಿಂಗಳ 37.1 mm ಮಳೆ ಆಗಬೇಕಾಯಿತು. ಈಗ ನಮ್ಗೆ ಆಲ್ರೆಡಿ 99 mm ಮಳೆ ಆಗೈತೆ ರೀ. ಆಮೇಲೆ ಇದರಲ್ಲಿ ಅಮೀನಬಾವಿ ಹೋಬಳಿಯಾಗ 39.4 ಆಗಬೇಕಾಯಿತು, 123.6 ಆಗೈತಿ ಈಗ ಜೂನ್ ತಿಂಗಳದಾಗ. ಇದು ಸುಮಾರು 214% ಹೆಚ್ಚಿಗೆ ಮಳೆ ಆದಾಗೈತೆ ನಮ್ಗೆ ಈ ತಿಂಗಳಲ್ಲಿ. ಅದೇ ರೀತಿ ಗರಗ ಹೋಬಳಿಯಲ್ಲಿ ಸಹಿತ 44.2 ಆಗಬೇಕಾಯಿತು, 122.4 ಮಳೆ ಆಗಿ ಸುಮಾರು 177% ಹೆಚ್ಚಿನ ಮಳೆ ಆಗೈತಿ. ಮತ್ತು ಅಳ್ನಾವರದಲ್ಲಿ 54 mm ಆಗಬೇಕಾಯಿತು, 100 mm ಮಳೆ ಆಗೈತಿ. 100 mm ಮಳೆ ಆಗಿರೋದ್ರಿಂದ ಇಲ್ಲಿಯೂ ಸಹಿತ ಸುಮಾರು ಒಂದು 85% ಹೆಚ್ಚಿನ ಮಳೆ ಆಗಿ ಎಲ್ಲ ರೈತ ಬಾಂಧವರು ಬಿತ್ತನೆ ಪ್ರಾರಂಭ ಮಾಡಿ ಸರಿಸುಮಾರು ಇನ್ನೇನು ಒಂದು 3-4 ದಿವಸದಲ್ಲಿ ಬಿತ್ತನೆಯನ್ನು ಸಹಿತ ಮುಗಿಸೋರು ಇದ್ದಾರೆ. ಈ ಸಲ ತಮಗೆಲ್ಲ ಗೊತ್ತಿರೋದಂಗೆ ಈ ಸಲ ಆಶಾದಾಯಕವಾದಂಥ ಒಂದು ಮುಂಗಾರು ಇದೆ. ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ 4 ರೈತ ಸಂಪರ್ಕ ಕೇಂದ್ರಗಳು, ಅದರ ಜೊತೆಗೆ ಇನ್ನು 4 ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳು. ನಾವು ಆಲ್ರೆಡಿ ಈಗ ತಾವು ಲಾಸ್ಟ್ ಟೈಮ್ ನಿಮಗೊಂದು ನಾನು ಇದನ್ನು ಹೇಳ್ದಂಗೆ ಅವಾಗೇ ನಾವು ಮೇ 3ನೇ ವಾರದಲ್ಲಿ ಬಿತ್ತನೆ ಬೀಜಗಳ ವಿತರಣೆಯನ್ನು ಸಹಾಯಧನದಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸುಮಾರು ಒಂದು 7,500 ಕ್ವಿಂಟಲ್ನಷ್ಟು ನಾವು ಬಿತ್ತನೆ ಬೀಜಗಳನ್ನು ಪ್ರಮುಖವಾಗಿ ಹೆಸರಿರ್ಬೋದು, ತೊಗರಿ, ಉದ್ದು, ಸೋಯಾಬೀನು, ಗೋವಿನ ಜೋಳ ಮತ್ತು ಭತ್ತ, ಈ ಥರ ಎಲ್ಲ ಪ್ರಮುಖವಾದ ಬೆಳೆಗಳ ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿದ್ವಿ. ಈಗ ಸುಮಾರು ಒಂದು 6,000 ಕ್ವಿಂಟಲ್ನಷ್ಟು ನಮಗೆ 4 ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿ ಮಾರಾಟ ಕೇಂದ್ರಗಳಲ್ಲಿ 6,100 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜಗಳ ವಿತರಣೆ ಆಗಿದೆ. ಹಾಗೆ ಸಾಕಷ್ಟು ಇನ್ನೂ ಯಾವುದೇ ನಮಗೆ ಬಿತ್ತನೆ ಬೀಜಗಳ ಕೊರತೆ ಯಾವುದೂ ಇಲ್ಲ ನಮ್ಮಲ್ಲಿ. ಅದೇ ರೀತಿ ರಸಗೊಬ್ಬರಕ್ಕೆ ಬಂದರೆ ರಸಗೊಬ್ಬರ ವಿತರಣೆಯನ್ನು ಸಹಿತ ಖಾಸಗಿ ಮಾರಾಟಗಾರರಿರ್ಬೋದು ಅಥವಾ ನಮ್ಮ ಸೊಸೈಟಿಯಲ್ಲಿ ಆಯಾ ಊರಲ್ಲಿ ಎಲ್ಲೆಲ್ಲಿ ಸೊಸೈಟಿ ಇದಾವೆ ಅಲ್ಲೇ ಧಾರವಾಡದಲ್ಲಿ ಇಲ್ಲೆಲ್ಲ ನಾವು ನಮ್ಮ ಸರ್ಕಾರದಿಂದ ಏನು ಸರಬರಾಜು ಮಾಡಬೇಕಾಯಿತು ಆ ಥರ ಮಾಡಿ ಯಾವುದೇ ರಸಗೊಬ್ಬರದ ಸಹಿತ ಕೊರತೆ ಯಾವುದೂ ಇರುವುದಿಲ್ಲ. ಇನ್ಕ್ಲೂಡಿಂಗ್ DAP ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಯೂರಿಯಾ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಎಲ್ಲ ನಮ್ಮ ಹತ್ರ ಸಾಕಷ್ಟು ಗೊಬ್ಬರ ಐತಿ. ಹೀಗಾಗಿ ಏನೂ ನಮ್ಮ ಇದರಲ್ಲಿ ಯಾವುದೂ ಇದು ಇಲ್ಲ, ಸಮಸ್ಯೆ ಇರುವುದಿಲ್ಲ. ಇದನ್ನು ಮತ್ತೊಮ್ಮೆ ನಾನು ರೈತ ಬಾಂಧವರಿಗೆ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದು ಅಂದರೆ ಏನಾದರೂ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದರೂ ಅವರಿಗೆ ಸಮಸ್ಯೆ ಇದ್ದರೆ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಬಹುದು, ಅಥವಾ ನನ್ನನ್ನಾದರೂ ಸಹಿತ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿದರೂ ಸಹಿತ ಅವರಿಗೆ ಬರ್ತಕ್ಕಂಥ ಏನೋ ಸಮಸ್ಯೆ ಇದ್ದರೂ ನಾವು ಇನ್ ಟೈಮ್ನಲ್ಲಿ ಪರಿಹಾರ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂಥೇಳಿ ತಮ್ಮ ಮೂಲಕ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಕಾರಣ ನಮಗೆ ಭಾಳ ಪ್ರಮುಖವಾಗಿ ಭಾಳ ಸಹಕಾರದಿಂದ ನಡ್ಕೋತಾ ಇದ್ದಾರೆ. ಯಾವ ರೈತರಿಂದ ನಮ್ಗೆ ರೈತ ಬಾಂಧವರು ಭಾಳ ಉತ್ತಮವಾದಂಥ ಒಂದು ಸಹಕಾರ, ನಮ್ಮ ಜೊತೆಗೆ ಸಹಕಾರ ಭಾಳ ತುಂಬ ಇದೆ ಅವ್ರದ್ದು. ಪ್ರತಿಯೊಂದು ಸಹಿತ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೇ ಬಂದು ಏನು ಬೇಕು ಅವರು ಸರತಿಯಲ್ಲಿ ಹಂಗೇನಾದರೂ ಗದ್ದಲಂತೂ ಇರಲಾರ್ದಂಗೆ ನಾವು ನೋಡಿವ್ರಿ. ಎಲ್ಲ 8 ರೈತ ಸಂಪರ್ಕ ಕೇಂದ್ರಗಳನ್ನು ವಿತರಣೆ ಮಾಡೋದ್ರಿಂದ ಯಾವುದೂ ಗದ್ದಲ ಇರಲಿಲ್ಲ. ಸ್ವಲ್ಪ ಹೆಚ್ಚುಕಮ್ಮಿ ಒಂದು 5 ಮಂದಿ 10 ಮಂದಿ ಇದ್ದರೂ ಸಹಿತ ಅವರು ಶಾಂತಿಯುತವಾಗಿ ತಮಗೆ ಬೇಕಂತ ಬಿತ್ತನೆ ಬೀಜಗಳನ್ನು ನಾವು ಬೆಳಿಗ್ಗೆ 8ರಿಂದ ರಾತ್ರಿ 8-9ವರೆಗೂ ಸಹಿತ ನಾವು ಕೊಟ್ಟಿವ್ರಿ ರಶ್ ಇದ್ದಾಗ. ಮತ್ತು ಏನಂದರೆ 2ನೇ ಶನಿವಾರ ಇರ್ಬೋದು, 2ನೇ ಶನಿವಾರ ಮತ್ತು 4ನೇ ಶನಿವಾರ ಇದು ಸಹಿತ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಎಲ್ಲವೂ ನಾವು ಓಪನ್ ಇಟ್ಟು ರೈತ ಬಾಂಧವರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸೂಟಿ ಇದ್ದರೂ ಸಹಿತ ಬೆಳಿಗ್ಗೆ 8ರಿಂದ 8ಕ್ಕೆ ತೆಗಿತಿದ್ವಿ, 9ಕ್ಕೆ ಓಪನ್ ಮಾಡ್ತಿದ್ವಿ. ಅವ್ರು ರೈತರು ಎಷ್ಟೊತ್ತಿಗೆ ಬರ್ತಾರೆ ಅವಾಗ ನಾವು ತೆಗೆದು
ರಾತ್ರಿ ಕೆಲವು ಟೈಮ್ 8-9ವರೆಗೂ ಸಹಿತ ನಾವು ಬಿತ್ತನೆ ಬೀಜಗಳ ವಿತರಣೆಯನ್ನು ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳ ಮುಖಾಂತರ ವಿತರಣೆಯನ್ನು ಮಾಡಿದ್ದೀವಿ. ರಾಜಶೇಖರ್ ಅನಗೌಡರ್, ಸಹಾಯಕ ಕೃಷಿ ನಿರ್ದೇಶಕರ, ಧಾರವಾಡ. ನಮಸ್ಕಾರ. ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಅಮೀನ್ ಭಾಮಿ. 2024 ಮತ್ತು 25ನೇ ಸಾಲಿಗೆ ಬರುವಂಥ ಮುಂಗಾರಿ ಮಳೆ ಚೆನ್ನಾಗಾಗಿರೋದ್ರಿಂದ ಇಲ್ಲಿ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ. ನಮ್ಮ ಅಮೀನ್ ಭಾಮಿ ಹೋಬಳಿಗೆ ಸಂಬಂಧಪಟ್ಟಂತೆ ಮುಂಗಾರಿಯಲ್ಲಿ ಸುಮಾರು 25,000 ಹೆಕ್ಟರ್ನಷ್ಟು ನಮ್ಮ ಕೃಷಿ ಬೆಳೆ ಆವರಿಸುತ್ತೆ. ಇಲ್ಲಿ 25 ಹಳ್ಳಿ ಬರುತ್ತವೆ ಈ ಒಂದು ಅಮೀನ್ ಭಾಮಿ ಹೋಬಳಿಗೆ. ಇಲ್ಲಿವರೆಗೂ ನಾವು 1600 ಕ್ವಿಂಟಲ್ ಸೋಯಾಬೀನನ್ನು ವಿತರಣೆ ಮಾಡೀವಿ. ಅದು 3 ಸೇಲ್ ಪಾಯಿಂಟ್ ಅಂದರೆ ಅಮೀನ್ ಭಾವಿ, ಹೆಬ್ಬಳ್ಳಿ ಮತ್ತು ಉಪ್ಪಿನಬೇಟಗೇರಿ ಸುಮಾರು 150 ಕ್ವಿಂಟಲ್ನಷ್ಟು ಉದ್ದು ವಿತರಣೆ ಮಾಡಿದ್ದೀವಿ. ಆಮೇಲೆ ಹೆಸರು ಬೀಜ ಬಂದುಬಿಟ್ಟು ಸುಮಾರು 60 ಕ್ವಿಂಟಲ್ನಷ್ಟು ಹೆಸರು. ಪ್ರತಿ ವರ್ಷದ ಥರ ಈ ವರ್ಷ ಹೆಸರು ಬೆಳೆ ಕಡಿಮೆ ಆಗ್ತಾ ಇದ್ದು ಉದ್ದು ಮತ್ತು ಸೋಯಾಬೀನ್ ಆವರಿಸ್ತಾ ಇದೆ. ಅದೇ ರೀತಿಯಾಗಿ ಹತ್ತಿ ಕ್ಷೇತ್ರವು ಕೂಡ ಕಡಿಮೆ ಆಗುತ್ತಿದ್ದು ಅದು ಕೂಡ ಉದ್ದು ಮತ್ತು ಸೋಯಾಬೀನ್ ಕ್ಷೇತ್ರ ಆವರಿಸಿದೆ. ಈಗ ಮುಂಗಾರು ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮದು 100% ಸೋಯಿಂಗ್ ಆಗುವಂಥ ಒಂದು ಸಾಧ್ಯತೆ ಇದೆ. ತೊಗರಿಬೇಳೆ ಕಡಿಮೆ, ತೊಗರಿಬೇಳೆ ಅಲ್ಲಲ್ಲಿ ಅಂದರೆ ಬರೀ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳೀತಾರೆ. ಪೂರ್ತಿ ಅಂತೂ ತೊಗರಿ ಹಾಕೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಶೇಂಗಾನು ಸ್ವಲ್ಪ ಎಣ್ಣೆ ಕಾಳುಗಳಲ್ಲಿ ಸೋಯಾಬೀನು ಒಂದೇದ್ದು ಸ್ವಲ್ಪ ಮಟ್ಟದಲ್ಲಿ ಶೇಂಗಾ ಆವರಿಸ್ತಾ ಇದ್ದೀರಿ. ಗೊಬ್ಬರದ್ದು ನಮ್ಮ ಹೋಬಳಿಗೆ ಸಂಬಂಧಪಟ್ಟಂಗೆ ಯಾವುದೂ ಸಮಸ್ಯೆಗಳಿಲ್ಲ. ಇಲ್ಲಿ 4 ಸೊಸೈಟಿ ಆಮೇಲೆ ಡೀಲರ್ ಅಂಗಡಿಗಳಿದಾವೆ ಸಾಕಷ್ಟು. ಇಲ್ಲಿ DAPಗಂತೂ ಯಾವುದೂ ಕೊರತೆ ಆಗಿಲ್ಲ ಇನ್ನೂವರೆಗೂ. ಈಗ ಬಿತ್ತನೆ ಆದಮೇಲೆ ಏನು ಯೂರಿಯಾ ಸಾಕಷ್ಟು ಸ್ಟಾಕ್ ಬರ್ತಾ ಇದೆ, ಯೂರಿಯಾನು ಕೂಡ ಚೆನ್ನಾಗಿ ಸಪ್ಲೈ ಆಗಿ ನಮ್ಮ ಅಮೀನ್ ಭಾವಿ ಹೋಬಳಿಗೆ ಸಂಬಂಧಪಟ್ಟಂಗೆ ಯಾವುದೂ ಗೊಬ್ಬರದ ಸಮಸ್ಯೆ ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲ ರೀ. ಈ ಅಂದರೆ ನಮ್ಮದು ಬಿತ್ತನೆ ಕ್ಷೇತ್ರ ಮುಗ್ದು ಹೋಗಿದೆ. ಈಗ ನಾವು ಅಡಿಷ್ನಲ್ ಬರ್ತಾ ಇದೆ ರೀ, ಏನು ಸಮಸ್ಯೆ ಇಲ್ಲ. ನಮ್ಮ ಹತ್ರ ಇನ್ನೊಂದು ವೆರೈಟಿ ಇದೆ DSB 21. ಅದು ನೀರು ಹೆಚ್ಚಿಗೆ ಬೇಕು, ಅದನ್ನು ಈ ಕ್ಷೇತ್ರದಾಗ ಅವರು ಇದು ಮಾಡೋಂಗಿಲ್ಲ. ಕೊರತೆ ಏನೂ ಇಲ್ಲ. ಅರ್ಧ ತಾಸು 1 ತಾಸು ಒಳಗೆ ಮತ್ತೆ ಬರ್ತೈತಿ, ನಾವು ಮತ್ತೆ ಕೊಟ್ಟು ಸರಿ ಮಾಡ್ತೀವಿ. ಕೊರತೆ ಅಂತೂ ಯಾವುದೂ ಇಲ್ಲ ರೀ ಬೀಜದ್ದು. ರೇಖಾ. Dharwad Lawn Function Hall, perfect selection for a lifetime relation. Dharwad Lawn Hall, good and beautiful hall. Let's celebrate your parties and events. Dharwad Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwad Lawn Hall. Near Patrapajja Mata, Yadwad Road, Dharwad. Contact 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.